ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ ಶಕ್ತಿ ದೇವತೆಗಳು ತುಂಬ ಜನ ಇದ್ದಾರೆ. ಪಾರ್ವತಿ ದೇವಿ ಒಂದೊಂದು ರೂಪ ತಾಳಿ ಒಂದೊಂದು ರಾಕ್ಷಸನ ಸಂಹಾರ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ದೇವತೆಗಳು ತುಂಬಾ ಪೂಜೆ ಮಾಡ್ತಾರೆ. ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡೇಶ್ವರಿ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ. ಸಿರಸಿ ಮಾರಿಕಾಂಬಾ ದೇವಿನ ಇವರಿಗೆ ದೊಡ್ಡಕ್ಕ ಅಂತ ಕರೀತಾರೆ. ಈ ದೇವತೆ ಅತ್ಯಂತ ಶಕ್ತಿಶಾಲಿ ದೇವತೆ. ಯಾರೇ ಕಷ್ಟ ಅಂತ ಬಂದರೂ ಕೈ ಹಿಡಿದು ಭಕ್ತರ ಕಷ್ಟಗಳನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ಎಲ್ರಿಗೂ ಆರೋಗ್ಯ ನೆಮ್ಮದಿಯನ್ನು ಕರುಣಿಸ್ಕೊಂಡು ಬರ್ತಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಇಲ್ಲಿ ನಡೆಯುತ್ತೆ. ಲಕ್ಷಾಂತರ ಜನ ಸೇರ್ತಾರೆ ಸಿರಸಿ ಮಾರಿಕಾಂಬೆ ದೇವಿ ನೋಡೋದಕ್ಕೆ. ಎಲ್ಲ ಮಾರಿಯಮ್ಮ ದೇವಿಗಳಿಗೆ ಹಿರಿಯ ಸಹೋದರಿ ಅಂತ ಈ ಮಾರಿಕಾಂಬಾ ದೇವಿಗೆ ಕರೀತಾರೆ. ಇದು ಅತ್ಯಂತ ಪುರಾತನ ದೇವಸ್ಥಾನ ಅನಿಸ್ಕೊಂಡಿದೆ. ಪಾರ್ವತಿ ದೇವಿಯ 51 ಶಕ್ತಿಪೀಠಗಳಲ್ಲಿ ಒಂದು ಈ ಮಾರಿಕಾಂಬಾ ದೇವಿ. ಬನ್ನಿ ಇವತ್ತು ಈ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿನ್ನೂ ಸಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿದ್ದೀರಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಹೇಳಿದೆ, ಇದು ತುಂಬ ಪುರಾತನ ದೇವಾಲಯ ಅಂತ. ಇದು ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ. ಪುರಾತನ ಹಿಂದೂ ದೇವಸ್ಥಾನದಲ್ಲಿ ಇದು ಒಂದು. ಈ ದೇವಾಲಯ ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಈ ದೇವಿ ಮಹಿಮೆಯಿಂದ ಕರ್ನಾಟಕ ಪೂರ್ತಿ ಆವರಿಸ್ಕೊಂಡಿದೆ. ಈ ದೇವಿ ಇಲ್ಲಿಗೆ ಹೇಗೆ ಬಂದು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಆಗ ಮಹಾಭಾರತದ ಕಾಲದಲ್ಲಿ ಧರ್ಮರಾಯ ದೇವಿನ ಆರಾಧಿಸ್ತಾ ಇದ್ದರು. ಮಹಾಭಾರತದಲ್ಲಿ ಇದನ್ನು ಹೇಳಿದ್ದಾರೆ. ಚಾಲುಕ್ಯರ ಕಾಲದಲ್ಲೂ ಇದನ್ನು ತಿಳಿಸವ್ರೆ. ಆನಗಲ್ಲಲ್ಲಿ ಜಾತ್ರೆ ಮುಗ್ದಾದ್ಮೇಲೆ ತುಂಬ ಒಡವೆಗಳಿತ್ತಂತೆ. ಅದ್ರ ಜೊತೆ ದೇವಿನ ಕೂಡ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ರಂತೆ. ಇನ್ನು ಆಭರಣ ಇದೆ ಅಂದರೆ ಕಳ್ಳರಿಗೆ ಗೊತ್ತಾದರೆ ಬಿಡ್ತಾರಾ? ಕಳ್ಳರು ಅದನ್ನು ನೋಡಿ ಕಳ್ತನ ಮಾಡಿ ಅದನ್ನು ಸಿರ್ಸಿಗೆ ತೊಗೊಂಬಂದರು. ಅದರಲ್ಲಿ ಇದ್ದಿದ್ದ ಒಡವೆಗಳನ್ನೆಲ್ಲ ಕಳ್ಳರು ಹಂಚ್ಕೊಂಡ್ರು. ಮತ್ತು ಆ ವಿಗ್ರಹ ನೋಡಿಬಿಟ್ಟು ಪೆಟ್ಟಿಗೆಯಲ್ಲಿ ಇಟ್ಟು ಕೆರೆಗೆ ಹಾಕ್ಬಿಡ್ತಾರೆ. ಆ ಕೆರೆ ಸಿರಿಸಿ ದೇವಿಯ ಕೆರೆ ಅಂತ ತುಂಬ ಪ್ರಸಿದ್ಧ ಆಗೈತೆ. ಹಾಗೆ ಒಂದಿನ ಚಂದ್ರಗುತ್ತಿ ಜಾತ್ರೆ ನಡೆಯುತ್ತೆ. ಒಬ್ಬ ದೇವಿ ಭಕ್ತ ಇದ್ದ. ಪ್ರತಿ ವರ್ಷ ಜಾತ್ರೆಗೆ ಹೋಗ್ತಾ ಇದ್ದ. ಆದರೆ ಅಲ್ಲಿದ್ದ ಕೆಲವರು ಆತನ ತುಂಬಾ ಸತಾಯಿಸಿದ್ದಾರೆ. ಅದಕ್ಕೆ ಕೆಲವು ಕಾರಣಗಳಿಂದ ಈ ವರ್ಷ ಆ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ. ಸಿರಿಸಿಯಲ್ಲೇ ದೇವಿನ ಆರಾಧನೆ ಮಾಡ್ಕೊಂಡಿದ್ರು. ಆಗ ರಾತ್ರಿ ಆ ದೇವಿ ಅವ್ರ ಕನಸಲ್ಲಿ ಬಂದರು. ಅವರು ಎಲ್ಲ ವಿಷಯ ಅವ್ರಿಗೆ ಬಂದು ಹೇಳ್ತಾರೆ. ನಾನು ಮಾರಿಯಮ್ಮ, ನಿಮ್ಮೂರಿನ ಕೆರೆಯಲ್ಲಿ ನಾನಿದ್ದೀನಿ, ನನ್ನನ್ನು ಹೊರಗಡೆ ತೊಗೊಂಬನ್ನಿ ಅಂದ್ಬಿಟ್ಟು ಅವ್ರಿಗೆಲ್ಲ ವಿಷಯನೂ ಬಂದು ತಿಳಿಸ್ತಾರೆ ಅವ್ರ ಕನಸಲ್ಲಿ. ಆಗ ಈ ಕನಸನ್ನು ಆ ಊರು ಪ್ರಮುಖ ಇರ್ತಾರಲ್ವ ಅವ್ರಿಗೋಗಿ ಎಲ್ಲ ತಿಳಿಸ್ತಾರೆ. ನನಗೆ ಈ ರೀತಿಯೆಲ್ಲ ಕನಸು ಬಂದಿತ್ತು, ಈ ರೀತಿ ಬಂದು ಹೇಳಿದ್ದಾರೆ ಅಂದ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಹೇಳ್ತಾರೆ. ಆಗ ಅವರು ತುಂಬ ಜನ ಎಲ್ಲರೂ ಬಂದು ಆ ಕೆರೆ ಸುತ್ತ ನಿಂತ್ಕೊತಾರೆ. ಆಗ ಕೆರೆ ಸುತ್ತೂ ನಿಂತ್ಕೊಂಡು ಆ ದೇವಿನ ಪ್ರಾರ್ಥನೆ ಮಾಡ್ತಾರೆ. ಆಗ ಆ ಪೆಟ್ಟಿಗೆ ತೇಲ್ಕೊಂಬರ್ತಾ ಇರುತ್ತೆ. ಆಗ ಆ ಪೆಟ್ಟಿಗೆಯಿಂದ ವಿಗ್ರಹಗಳನ್ನೆಲ್ಲ ತೆಗೆದು ಅದು ಇರೋ ಭಾಗಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ತಾರೆ. ಆಗ ದೇವಿ ವಿಗ್ರಹ ಆಗತ್ತೆ. ಆಗ ಊರವರೆಲ್ಲ ಸೇರಿ ಸಿರಸಿಯಲ್ಲಿ ಆ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೆಲ್ಲ ರಾಜರ ಕಾಲದಲ್ಲಿ ನಡೆದಿರೋದು. ರಾಜರ ಅನುಮತಿ ತಗೊಂಡು ಇದೆಲ್ಲ ಮಾಡ್ತಾರೆ. ಮಂಗಳವಾರ ಈ ದೇವಿನ ಅಷ್ಟಮಿ ದಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ರೀತಿ ಈ ದೇವಿಯಲ್ಲಿ ಪ್ರತಿಷ್ಠಾಪನೆ ಆಗಿ ಬಂದವ್ರಿಗೆಲ್ಲ ತುಂಬಾ ಒಳ್ಳೇದು ಮಾಡ್ಕೊಂಬರ್ತಿದ್ದಾರೆ. ಅದಕ್ಕೆ ಅಲ್ಲಿ ಬರೋ ಜನಗಳೇ ಸಾಕ್ಷಿ. ಅಲ್ಲಿ ಯಾವ ರೀತಿ ಜಾತ್ರೆ ನಡೆಯುತ್ತೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಸಿರಸಿ ಅಂತ ಹೆಸರು ಕೇಳಿದ ತಕ್ಷಣ ಮೊದಲು ಬರೋದೇ ಮಾರಿಕಾಂಬಾ ದೇವಸ್ಥಾನ. ಈ ದೇವಿದು ಮತ್ತೊಂದು ಕಥೆ ಇದೆ. ಯಾಕೆ ಈ ದೇವಿ ಮಾರಿಕಾಂಬಾ ದೇವಿ ಆದರು ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿದೆ. ಅದನ್ನು ನಾನು ಮುಂದಿನ ವೀಡಿಯೋಲ್ಲೇ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.